ಇವತ್ತೇನ ಸುಟ್ಟಿಯೇನ ಆಫೀಸ್? ಇಲ್ಲೇವ ಹೋಗ್ಬೇಕು. ಹೆಂಗ್ ನಡೀತೈತೆ ಆಫೀಸ್? ಅದೇನ್ ನಡೀತೈತೆ ಆಫೀಸ್? ಅದಕ್ಕೆ ಕಾಳದವ. ಅಯ್ಯ ಸೋಗ್ಲಾಡ್ ಸುಬ್ಬಿ, ನನ್ನ ಮಾತಿನ ಅರ್ಥ ಏನಂತಂದ್ರೆ ವ್ಯಾಪಾರ ಚಲೋತಂಗ ಆಗತೈತಾ, ಕೆಲಸ ಚಲೋತಂಗ ನಡೆಯತೈತೆ ಅಂತ ಅರ್ಥ. ನಡೆಯತೈತಿನ ಅಂತಂದ್ರೆ ಹ್ಞೂ, ಅದು ಒಂದು ಮ್ಯಾಟ್ರ್ ಐತೆ ಅಂತ ನಂಗೆ ಗೊತ್ತೇ ಇಲ್ಲ. ಸಣ್ಣರಾಗಿರ್ಬೇಕು, ದೊಡ್ಡವ್ರ ಮಾತು ನಡಕ್ಕೆ ಬರಬಾರ್ದು. ನಡಕ್ಕೆ ಬಂದನ್ ನಾನೇ ಇಲ್ಲ ಕುಂತೇನಲ್ಲ. ಈಕಿ ನೋಡಿ ಹಲ್ಕಿಸಿದ ಈ ಸ್ನೇಹಿ ಭಾಳ ಮಾತಾಡ್ತಿ ನೋಡ್ಲಿ, ಮಾತಾಡೋದು. ಅದರ ಏನಾಗಲಿ ಭಾಳ ಕಲ್ತೇನೆ. ಬಾಯಿಗೆ ಸ್ವರ್ಗಸ್ ಮಾತಾಡ್ತೀನಿ ನಾನು. ಹೋಗಿ ನಿನ್ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಂಗೆ ಬುದ್ಧಿ ಇಲ್ಲ? ಯಾಕೆ ಎಲ್ಲಿಟ್ಟಿ? ಯವ್ವಾ ಲೇ ಜಯಿ ನೋಡಿಕೆ ನಾನೇನ್ ಮಾಡಿದೆ? ಸ್ಟಾರ್ಟ್ ಆತಾ ನೀವಿಬ್ಬರದು? ಅದೇನ ಹಾವು ಮುಗಿಸಿಗತ್ತೆ ಜಗಳ ಆಡ್ತೀರಾ? ಅಜ್ಜಿ ಮೊಮ್ಮಗಳ ಅನ್ಸಂಗೆ ಇಲ್ಲ ನೋಡಿ ನೀವಂತರು. ಅಜ್ಜಿ ಮೊಮ್ಮಗಳು ಹೆಂಗ ಅನಿಸ್ಬೇಕು? ಅಜ್ಜಿಗೆ ಸ್ವಲ್ಪ ಮರ್ಯಾದೆ ಕೊಡ್ತಾಳೆ ಏನಕ್ಕಿ? ಅವ್ವ ಮರ್ಯಾದೆ ಕೊಟ್ಟಿಲ್ಲ ಅಂತ ನೋಡುವ. ನೀ ಯಾವಾಗ ಕೊಟ್ಟಿದ್ದಿ ನನಗೆ ಮರ್ಯಾದಿ? ಯಾಕೆ ನಾ ಕೊಟ್ಟೆ ಇಲ್ಲ ಮರ್ಯಾದೆ ನಿನಗೆ? ಕೊಟ್ಟಿಕೊಳ್ಳೋರ್ವ ಭಾಳ ಚಂದ. ಮಗನ ಶಂಕ್ರಿ ಸಮಾಚಾರ ನೋಡಿಕಿ ಮರ್ಯಾದೆ ಕೊಡ್ತಾಳಂತೆ, ಮತ್ತೆ ಹೆಸರಿಟ್ಟು ಕರೀತಾ. ಅಯ್ಯ ನಿಮ್ದೇನು ಹೊಸ್ದಾಗಿ ಕೇಳತ್ತೀವೇನ್ಬೇ? ಹಾಗೆ ಯಾವಾಗಲೂ ಹಂಗಲ್ಲ ನಿಂಗೆ ಕರೆಯೋದು. ಏನು ಹೊಸ್ದಾಗಿ ಕರೆಯೋ ಗತೆ ಹೇಳತ್ತಿ. ಸರಿ ತಗೋರವ, ನಾ ಏನು ಹೇಳಿದ್ರು ತಪ್ಪ ನಿಮಗೆ? ಯಾರಂದ್ರೆ ಈಗ ನೀ ಏನು ಹೇಳ ತಪ್ಪು ಹೇಳ್ತಿ ಅಂತೇಳಿ? ಅದೆಲ್ಲ ಹೋಗ್ಲಿ ಬಿಡೆ. ನಾಷ್ಟ ಮಾಡಿದೇನೆ? ನಾಷ್ಟ ಮಾಡ್ಬೇಕೀಗ, ನಿಮ್ಮವ್ವ ತಂದು ಕೊಟ್ಟಾಗ. ತಾರ್ತಾ ತಡಿ. ಹಂಗಂಗೆ ನಾನು ನಿಮ್ಗೆ ಆಫೀಸ್ ಹೆಂಗೆ ನಡೆಯೈತಿ ಅಂತ ಕೇಳಿದೆ. ಸ್ನೇಹಿ ನೀನು ನಡಕ್ಕೆ ಮಾತಾಡ. ಚಲೋ ನಡೆಯೈತಿ, ಬಿಸ್ನೆಸ್ ಚಲೋ ಐತಿ, ಹಂಗೇನಿಲ್ಲ. ಕೆಲಸ ಏನಾರು ಜಾಸ್ತಿ ಆಗತ್ತೈತೆ ಮತ್ತೆ? ಕೆಲಸ ಏನಾರು ಜಾಸ್ತಿ ಆಗ್ತಿದ್ರೆ ಬಿಟ್ಬಿಡವಾ, ಸುಮ್ಮನೆ ಯಾಕೆ ತ್ರಾಸ ತಗೊಂಡು ಕೆಲಸ ಮಾಡ್ತಿ? ನೀ ಏನು ಬೇ ಕೆಲಸ ಚಲೋತಂಗೆ ಮಾಡಂತ ಹೇಳ್ಬಿಟ್ಟು ಬಿಟ್ಬಿಡ ಅಂತ ಹೇಳ್ತಿಲ್ಲ. ಒಂಟರದ ಈಗ ಹೊಂಟಾಳಕ್ಕಿ. ಹಂಗೇನಿಲ್ಲ ಬೇವ್ವ, ನನಗೇನು ತ್ರಾಸ ಆಗತ್ತಿಲ್ಲ. ಕೆಲಸನೂ ಚಲೋ ಐತಿ, ಅಂಕಲ್ ಅದೆಲ್ಲ ಚಲೋ ಅದಾರೆ. ಪಾಪ ಅಷ್ಟೊಂದು ಕೆಲಸ ಹಚ್ಚಂಗಿಲ್ಲ ನಮಗವ್ರು. ಹಂಗಂದ್ರೆ ಮಾಡ್ಕೊಂಡು ಹೋಗಿ. ಇನ್ನು ಇವ್ರು ಗೊತ್ತಿದ್ದವ್ರು ಅಂತೇಳಿ ಇವ್ರ ಕಡೆ ಹೋಗಿದ್ರೆ ಚಲೋ ಆಗೈತಿ. ಇನ್ನು ಬೇರೆ ಕಡೆ ಹೋಗಿದ್ವಿ ಅಂದರೆ ಚಲೋ ತಂಗೆ ಕೆಲಸ ಹಚ್ತಿದ್ರು ನಮಗವ್ರು. ಅದು ನಿಜಾನ ಬಿಡು, ಗೊತ್ತಿದ್ದವ್ರ ಕಡೆ ಹೋದ್ರೆ ನಮ್ಮವ್ರು ಅಂತೇಳಿ ಚಲೋ ಸ್ವಲ್ಪ ಪ್ರೀತಿ ಇಂತಾದರೂ ಕಾಣ್ತಾರೆ, ಮತ್ತು ಸ್ವಲ್ಪ ಕೆಲಸ ಹೇಳ್ತಾರೆ. ಅದೇ ಬೇರೆಯವ್ರ ಕಡೆ ಹೋದ್ರೆ ಕತ್ತಿ ದುಡ್ಸ್ಕೊಂಡಂಗೆ ದುಡ್ಸ್ಕೊಂತಾರೆ. ಹಾಂ ಮತ್ತೆ ರೊಟ್ಟಿ ಹಸು ಆಗತೈತಿ. ಮಮ್ಮಿ ನಾಷ್ಟ ಕೊಡಾತಿಲ್ಲ. ಜಯವ್ವ ನಾಷ್ಟ ತಗೊಂಬರ್ವಾ? ಹೊಟ್ಟೆ ಹಸು ಆಗತೈತಿ. ಯಾಕ್ಲೆ ನಾ ಕರ್ದಂಗೆ ಕರೆಯಾಕ್ತಿಲ್ಲಕ್ಕ? ನೀ ಕರ್ದಂಗೆ ಕರೆದ್ರೆ ಜಲ್ದಿ ಬರ್ತಾಳೆ, ನಾ ಕರ್ದಂಗೆ ಕರೆದ್ರೆ ಜಲ್ದಿ ಬರಂಗಿಲ್ಲ. ಓಹೋ, ಹೆಸರು ನಂದು ತಿನ್ನೋದು ನೀವೇನೆ? ನೀನು ತಿನ್ನು, ನಿನಗೆ ಯಾಕೆ ಬೇಡ ಅಂದ್ರೆ? ದೇವ್ವ ನಾಷ್ಟ ತಗೊಂಬರ್ವೆ 3 ಜನಕ್ಕೆ. ನಾಯಿ ಅಂತಕ್ಕೆ ಬಂದು ತಗೊಂಡು ಹೋಗ್ರೆ ನಾನಾ ಬರ್ಬೇಕೇನು ಕೊಡಾಕು? ಇವತ್ತು ಅಮ್ಮ ಅಲ್ವಾ, ಹಂಗ್ಯಾಕೆ ಮಾಡ್ತಿ? ಹೋಗ್ಲಿ, ಸ್ವಲ್ಪ ಸಹಾಯ ಮಾಡಿ ಹೋಗಿ. ನಿಮ್ಮವಾಗ ಹೋಗಿ ಸ್ವಲ್ಪ ತಂಬ ಹೋಗ. ಪಾಪ ಎಲ್ಲ ಕೆಲಸನೂ ಆಕಿನ ಮಾಡ್ಬೇಕು, ತಂದು ಕೊಡಕ್ಕೂ ಆಕಿನ ಬರ್ಬೇಕು ನಿಮಗೆ. ನಾನು ಏನಾದ್ರು ನಿನಗೆ ಕೇಳಿದ್ನಾ? ನಮ್ಮವ್ವ ಕೇಳಿದ್ ನಾನು. ಏ ಹುಚ್ಚು ಬೋಷಡಿ, ಮತ್ತೆ ನಾ ಹೇಳತ್ತೀನಿ ಮತ್ತೆ. ನಿನ್ನ ಅವ್ವ ಆಕಿನ ಮುಂಚೆ ನನ್ನ ಸೊಸೆ ಆಕಿ. ಪಾಪ ನನ್ನ ಸೊಸೆ ಅಷ್ಟು ತ್ರಾಸ ಹೊಡ್ಕೊಂಡು ಮಾಡ್ತಿದ್ದೆ, ನೀವೇನಾರು ಮಾಡ್ತೀರನ? ನೀನು ಮಾಡ್ಬೋದಲ್ಲ, ನೀ ಯಾಕೆ ಮಾಡಂಗಿಲ್ಲ? ಮಾಡೋ ವಯಸ್ಸೊಳಗೆಲ್ಲ ಮಾಡಿಬಿಟ್ಟೇವವ್ವ ನಾವು. ಈಗ ನಿಮ್ದು ವಯಸ್ಸು, ನೀವು ಮಾಡ್ರಿ. ಹೋಗ್ಲಿ ಸ್ನೇಹಿ, ತಂಬೋಗಿ ಹೋಗಿ. ಯಾಕೋ ನೀ ಹೋಗಲ್ಲ? ನಾನು ಆಫೀಸ್ಗೆ ಹೋಗ್ಬೇಕು. ಹಾಗೆ ನಾಷ್ಟ ಮಾಡಂಗಿಲ್ಲ, ಹಂಗೆ ಹೋಗ್ತೇನೆ. ನೀ ತಂದು ಕೊಟ್ಟರೆ ನಾಷ್ಟ ಮಾಡಿ ಹೋಗ್ತೀನಿ. ಮತ್ತೆ ತಂದು ಕೊಡ್ಲಿಲ್ಲ ಅಂದ್ರೆ ಉಪವಾಸ ಹೋಗ್ತೀನಿ. ಯಾಕೆ ನೀ ಹೋಗಿ ತಂದು ತಿನ್ಬಾರ್ದಂತೈತೇನ? ಇಲ್ಲ, ನಂಗೆ ನೀ ತಂದು ಕೊಟ್ಟರೆ ತಿನ್ಬೇಕಂತೈತೆ ಅದಕ್ಕೆ. ಯಾಕೆ ನಾ ನಿನ್ನ ಹಾಳ? ನೀ ಅದಕ್ಕೆ ಹಾಳು ಅಂತ ತಿನ್ಕೊಂತೀನಿ. ನಮ್ಮ ತಂಗಿ ನೀನು ಯಾಕೆ ತಂಗಿ ಅಕ್ಕಗೆ ಅಷ್ಟು ಮಾಡಂಗಿಲ್ಲೇನೆ? ಏನಾದ್ರು ತಿನ್ನಕ್ಕೆ ಬೇಕಾದಾಗ ಅಕ್ಕ ಅತ್ತೊಂಬ ಅಕ್ಕ ಇತ್ತೊಂಬ ಅಂತ ಕೇಳ್ತಿರ್ತಿ. ಬರೀ ಒಂದು ಪ್ಲೇಟ್ ತಂದು ಕೊಡಕ್ಕೆ ಇಷ್ಟು ನಾಟಕ ಮಾಡತ್ತೀನಿ. ಈಗ ಕೇಳಲೆ ಮಗಳ ಇನ್ನೊಮ್ಮೆ. ಓಹೋ, ಸೀರಿಯಸ್ ತಗೊಂಡ್ಬಿಟ್ಟೆ ನೀನು? ನಾನು ಜಸ್ಟ್ ತಮಾಷೆ ಮಾಡತ್ತಿದ್ನೆ ರವ, ಜಸ್ಟ್ ಜೋಕ್. ಯಾಕೆ ಅಷ್ಟು ಸೀರಿಯಸ್ ಆಗ್ತಿ? ತಂದು ಕೊಡ್ತೀನಿ ತಗೋ, ಚಿಂತೆ ಯಾಕೆ ಮಾಡ್ತೀನಿ ನಾನಿರೋ ಮಟ್ಟ. ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್, ಓಕೆ? What dear sister, please go and give me breakfast. It's getting late to me. Okay my dear sister, I will go and come. ಅದೇನು ಲೇಟ್ ಟುಸ್ಸು ಪಸ್ಸು ಹಚ್ಚಿಬಿಟ್ಟಿರಿ? ತುಸು ಪಸ್ಸು ಅಲ್ಲದೆ ಅದ ಇಂಗ್ಲಿಷ್ ಒಳಗೆ ಮಾತಾಡತ್ತೀವಿ ನಾವು, ಇಂಗ್ಲಿಷ್ ಒಳಗೆ. ಅಯ್ಯಯ್ಯೋ ಸೋಗ್ಲಾಡ್ ಸುಬ್ಬಿ, ಹೊರಗೆ ಅಷ್ಟ ಇಟ್ಕೋರಿ. ಅದು ಮನೆ ಒಳಗೂ ಇಂಗ್ಲೀಷ್ ಮಾತಾಡ್ಬೇಕಂತೈತೇನೆ? ಅಯ್ಯೋ ಅದಕ್ಕೆ ಮಾತಾಡ್ಬೇಕಂತೈತೇನೆ ಇದು? ಬಾರೆ ಸ್ನೇಹಿ, ಪ್ಲೇಟ್ ಒಳಗೆ ಹಾಕಿಟ್ಟೆ ನೋಡ, ತಗೊಂಡು ಹೋಗ್ ಬಾ ನಾಷ್ಟ. ಹೋಗೇ ಬಂದೆ. ಅಯ್ಯೋ ಅವಲಕ್ಕಿ ಮಾಡಿ ಎಂಬೇರಿನೇ. ಇನ್ನೇನು ಮಾಡ್ಬೇಕಾಗಿತ್ತು ಪಾಪ ಮಹಾರಾಣಿಗೆ? ಏನಾದ್ರೂ ಮಸಾಲೆ ದೋಸೆ ಇಡ್ಲಿ ಪೂರಿ ಮಾಡೋದು ಬಿಟ್ಟು ಅವಲಕ್ಕಿ ಮಾಡ್ಯಾಳ. ಸುಮ್ ತಗೊಂಡು ಹೋಗ್ತೇನೆ, ಬ್ಯಾಡ ಅಂದ್ರೆ ಬಿಡ್ತೀಯಾ? ತಗೊಳವ ತಿನ್ನ ಅವಲಕ್ಕಿ. ಅವ್ವ ಅವಲಕ್ಕಿ ಮಾಡ್ಯಾಳ. ನಾವು ಅಲ್ಲವ ಅವಲಕ್ಕಿ ತಿನ್ನಾಕ ಗಂಟ್ಲೊಳಗೆ ಎಳೆಯಂಗಿಲ್ಲ ಅವು. ಏನು ಮಾಡಕ್ ಆಗಂಗಿಲ್ಲ, ತಿಂಡಿಲ್ಲ ಕಸಬಾಗಿ ತಗೊಂಡ್ ಬರ್ತಾಳಂತೆ. ತಗೋರಿ ಅತ್ತಿಯವ್ರ ನಾಷ್ಟ ಮಾಡ್ರಿ. ನೀ ಮಾಡಿದಿಲ್ವಾ ಜಯವ? ನೀನು ಮಾಡ್ಬೇಕಿಲ್ಲ? ಕೆಲಸ ಮಾಡಿ ಸುಸ್ತಾಗೈತ್ರಿ, ಒಂದ್ ಸ್ವಲ್ಪ ಕುಂದಿರ್ತೀನಿ, ಕುಂತ ಆಮೇಲೆ ಮಾಡ್ತೀನಿ. ಕುಂದ್ರ ಪಾಪ ಎಲ್ಲ ನೀನ ಮಾಡ್ಬೇಕು. ನೀವೆರಡು ಇದ್ರು ಇಲ್ದಂಗೆ ನೋಡಿ ಏನು ಕೆಲಸ ಮಾಡಂಗಿಲ್ಲ. ಏ ಶಂಕ್ರಿ, ನಮ್ಮಷ್ಟು ಕೆಲಸ ನೀ ಎಲ್ಲಿ ಮಾಡ್ತೀವಿ ಹೋಗ? ಅಯ್ಯಯ್ಯೋ ಎಷ್ಟು ಕೆಲಸ ಮಾಡಿದ್ಯವ? ಮಾಡಿಲ್ಲ ನೀನಾ ಕೆಲಸ? ಅದ ಮಾಡ್ತಲ್ಲ ವರ್ಷಕ್ಕೊಮ್ಮೆ, ಅದನ್ನ ಹೇಳತ್ತಾಕಿ. ಯವ್ವ ಒಳ್ಳೆಯವ್ವ, ನಾನು ನಮ್ಮ ಸ್ನೇಹಿತ ಹುಚ್ಚಾಟ. ಯವ್ವ ಅವಲಕ್ಕಿ ಯಾಕೆ ಮಾಡಿದೆ ಯವ್ವ? ಗಂಟ್ಲೊಳಗೆ ಗೆಳೆಯತ್ತೆ ಇಲ್ಲ ನೋಡವು. ಯಾಕಲೆ ಅಷ್ಟು ಚಲೋ ಆಗ್ಯಾವು? ಹಂಗ ನೋಡಿ ಬಾಯಿಗಿಟ್ರೆ ಹಂಗ ಒಳಗೆ ಹೋಗ್ತಾವು. ಚಲೋ ಆಗಿಲ್ಲ ಅಂತಿಕಿಗೆ. ನಾನು ಯಾವಾಗ ಚಲೋ ಆಗಿಲ್ಲ ಅಂತಂದೆ? ನಾನು ಅಂದಿದ್ದೆ ಗಂಟ್ಲೊಳಗೆ ಗೆಳೆಯತಿಲ್ಲ ನನಗೆ ಅಂತಂದೆ ನಾನು.
ಅಯ್ಯೋ ತ್ರಿವೇಣಿ, ನೀ ಅವಲಕ್ಕಿ ತಿನ್ನಂಗಿಲ್ಲಲ್ಲ, ಮರ್ತ ಬಿಟ್ಟೇನೆ ಅವ್ವ, ಸಾರಿ. ನಾನು ಉಪ್ಪಿಟ್ಟು ಮಾಡ್ಬೇಕಂತ ಮಾಡಿದ್ದೆ, ನಿಮ್ಮಪ್ಪ ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದು ಭಾಳ ದಿನ ಆಗಿತ್ತು ಅಂದಿದ್ದಕ್ಕೆ ಅವಲಕ್ಕಿ ಮಾಡಿದೆ ನಾನು. ಹೌದೇನ, ಇರ್ಲಿ ಬಿಡು, ತಿಂತೀನಿ ಅಂತಿದ್ದೇನೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಡವ, ಮರ್ತ ಬಿಟ್ಟಿದ್ದೆ ನೋಡಿ ನಾನು. ಇರ್ಲಿ ತಗೋ, ತಿಂತಾಳೆ, ಮತ್ತೆ ಒಬ್ರಿಗೊಂದು ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಸಾವಕಾಶ ತಿನ್ಲೆ, ಏನಾರು ಓಡುಂಟೇನೆ, ಸಾವಕಾಶ ತಿನ್ನು. ಶಾಲೆ ಗೊತ್ತಾಗಿದ್ದೆ, ಇಷ್ಟೊತ್ತಕ್ಕ ಆರಾಮ್ ಕುಂತಿದ್ದಿ. ಎಷ್ಟೊತ್ತ ನಾನು ನಾಷ್ಟ ಮಾಡಿಟ್ಟೆ, ಈಗ ಹೊತ್ತಾಗಿತ್ತಂತ ಈಗ ಗಬ 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 ತಿನ್ನತ್ತೇನ, ಎದಕ್ಸ್ಕೋಬೇಕೇನ ಅದು. ಮಾತಿನ ಮಲ್ಲೇಕಿ 3 ಹೊತ್ತು ಮಾತು 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 ಮಾತು. ನಮ್ಮಂತ ಮುತ್ತಿಗೆಯರ್ಗ ಏನದ ಹಿಂದಾಗ್ತಾಳಕಿ ಮಾತೊಳಗೆ. ಏನ್ ಮಾಡತ್ತೀವ ಜಯಕ್ಕ? ಏನಿಲ್ಲ ನೋಡು, ಬಾಲ ಆಯ್ತಾ ಕುಂತೇನ್ ನೋಡು. ಬಾ ಬಾಲೆ ಪ್ರೇಮಿ, ಕುಂದ್ರ ಬಾ. ನಾಷ್ಟ ಮಾಡೋಣ ಬರ್ರಿ ಆಂಟಿ. ಮಾಡ್ರಿ ಭಾಳ ಮಂದಿ ಆಗ್ಲಿ ಮಾಡ್ರಿ. ಬರ್ರಿ ಸ್ವಲ್ಪ ನಾಷ್ಟ ಮಾಡಂತ್ರಿ. ಮಾಡ್ಬೇ, ಬಾಳದ ಮಂದಿ ಆಗ್ಲಿ, ಮಾಡ ಕುಂದ್ರಲ್ಲ. ನಿಮ್ಗೂ ಸ್ವಲ್ಪ ಅವಲಕ್ಕಿ ಹಾಕೊಂಡ್ ಬರ್ತೀನಿ ಅಂತ ತಿನ್ನಂತ್ರಿ. ಒಳ್ಳೆ ಜಯಕ್ಕ, ಈಗ ನಾಷ್ಟ ಮುಗಿಸ್ಕೊಂಡು ಇಲ್ಲಿಗೆ ಬಂದೇವಿ. ಸ್ವಲ್ಪ ತಿಂದಿರ್ಲಿ, ಹಂಗ್ಯಾಕ್ ಮಾಡ್ತೀವಿ, ಸ್ವಲ್ಪ ಹಾಕೊಂಡ್ ಬರ್ತೀನಿ ಅಂತ. ಇಲ್ಲ ಜಯಕ್ಕ, ಪದೇ ಪದೇ ತಿಂದ್ರೆ ಅಸಿಡಿಟಿ ಆಗ್ಬಿಡ್ತಿದ್ರವಾ, ಅದಕ್ಕೆ ಈಗ ನಾಷ್ಟ ಮುಗಿಸ್ಕೊಂಡು ಬಂದಿದ್ದೆ. ಈಕಿನೂ ಪ್ರೇಮಿ ಅಲ್ಲೇ ಬಂದಿದ್ಲಾ, ನಾಷ್ಟ ಮಾಡತ್ತಿದ್ದೆ, ಪ್ರೇಮಿನೂ ಅಲ್ಲೇ ಬಂದ, ಮತ್ತೆ ಆಕಿಗೂ ಅಲ್ಲೇ ಹಾಕೊಟ್ಟೆ. ಇಬ್ರು ನಾಷ್ಟ ಮಾಡ್ಕೊಂಡು ಈ ಕಡೆ ಬಂದಿ ನೋಡು. ಹೌದಾ, ಬಾ ಈ ಕಡೆ ಕುಂದ್ರ, ಬಾ. ಅಲ್ಲೇ ಮ್ಯಾಗ ಕುಂದ್ರಬೇಕಿಲ್ಲ, ಮತ್ತೆ ಕೇಳಕ್ ಕುಂತಿ. ಇಲ್ಲಿ ತಗೋ, ಮತ್ತೆ ನೀವು ಕೇಳಕ್ ಕುಂತು ನಾನು ಮ್ಯಾಗ ಕುಂದ್ರ ಚಲೋ ಅನ್ಸಂಗಿಲ್ಲ ಅದು. ಅಯ್ಯ ಜಯಕ್ಕ, ನಿಂದ ಮನೆ ತಗೋ, ಅದೇನ ಇಲ್ಲಿ ಹಿಂಗ ಚಲೋ ಅನಸ್ತೈತಿ ಅನ್ನಂಗ. ಏನಿಲ್ಲ, ಈ ಕಡೆ ಬಂದ್ಬಿಟ್ಟಿ. ಅದು ಬೆಳಗ್ಗೆನ ಬಂದಿವ. ಅದು ಜಯಕ್ಕ, ನಾನು ಹಿಂಗೆ ಒಂದು ಮಾತು ಹೇಳಕ್ ಬಂದಿದ್ದೇವ. ಅದು ಹುಡುಗಿ ಕಡೆಯವ್ರ ಮಂತನ್ ನೋಡಕ್ ನಾಳೆ ಬರ್ತಾರಂತೆ, ಅದಕ್ಕೆ ನಿಂಗೆ ಹೇಳೋಣ ತಿಳಿಸೋಣ ಅಂತೇಳಿ ಬಂದೆ ನಾನು. ಮತ್ತೆ ತಿನ್ನಕ್ಕೆ ಏನಾರ ಮಾಡ್ಬೇಕೇನ, ಅವ್ರು ಮಂತ ನೋಡಕ್ ಬರ್ತಾರಂದ್ರೆ. ಹೌದಾ, ನಂಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ತಡಿ ನಮ್ಮ ಅತ್ತೆ ಕೇಳೋಣ ಅಂತ. ಅತ್ತಿಯವರೇ, ನಾಳೆ ಮತ್ತೆ ಲಲಿತಾರ ಮನೆಗೆ ಆ ಹುಡುಗಿ ಕಡೆಯವ್ರು ಬರತಾರಂತ್ರಿ ಮಂತನ್ ನೋಡಾಕ. ಮತ್ತೆ ತಿನ್ನಕ್ಕೆ ಮಾಡ್ಬೇಕೇನ್ರಿ ಮತ್ತೆ ಅವ್ರಿಗೆ ಅಡಿಗೆ ಪಡಿಗೆ? ಅವ್ರು ಭಾಳ ಜನ ಬರತ್ತಾರ, ಸ್ವಲ್ಪ ಜನ ಬರತ್ತಾರ. ಭಾಳ ಜನ ಬರತ್ತಿಲ್ಲ ಅಂತ ಬೇ, ಅವರ ಅಪ್ಪ ಅವ್ವ ಮತ್ತೆ ಒಣಗಿನ 4 ಜನ. ಹಂಗಾದ್ರೆ ಸಾಧಾರಣವಾಗಿ ಸ್ವಲ್ಪ ಅಡಿಗೆ ಮಾಡಿಬಿಡು, ಸಿಹಿ ಊಟ ಮಾಡಿಬಿಡು. ಯಾಕಂದ್ರೆ ಅಲ್ಲಿಂದ ಬಂದಿರ್ತಾರಲ್ಲ ಅವ್ರೆ, ಹಂಗ ಹೋಗ್ಬಾರ್ದೆ ಅದಕ್ಕೆ. ಹೌದೇನ್ ಬೇ, ಆದ್ರೆ ಏನೇನು ಮಾಡಲಿ ನಾನು ಹಂಗಂದ್ರೆ? ಜಾಸ್ತಿ ಹೂವಿ ಅಂತ ಮಾಡ್ಕೋಬೇಡ, ಸ್ವಲ್ಪ ಹೋಳಿಗೆ ಮಾಡ್ಕೋ, ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಮಾಡ್ಕೋ, 2 1 ಮಾಡ್ಕೋ, 2 ಮಾಡ್ಕೊಂಡು ಕುಂದ್ರಬೇಡ, 2 1 ಮಾಡ್ಕೋ, ಒಂದು 2 ಥರ ಪಲ್ಯ ಅನ್ನ ಸಾರು ಅಷ್ಟೇ ಮಾಡು. ಹೌದಾ, ಸರಿ ತಗೋಬೇ. ಹೂವಿ ಅಂತ ಮಾಡಿ ಇಟ್ಕೋಬೇಡ, ಮತ್ತೆ ನೋಡಿ ಫಸ್ಟ್ ಅವ್ರು ಎಷ್ಟು ಜನ ಬರ್ತಾರಂತ ಕೇಳಿ ಇಟ್ಕೋ, ಆಮೇಲೆ ಅಷ್ಟು ಅಡುಗೆ ಮಾಡ್ಕೋ, ಮತ್ತೆ ಜಾಸ್ತಿ ಮಾಡ್ಕೊಂಡು ಉಳಿಸ್ಕೋಬೇಡ. ಸರಿ ತಗೋಬೇ, ಅಷ್ಟು ಮಾಡ್ತೀನಂತ. ಅಂತೂ ಇಂತೂ ಮಗನ ಮದುವೆ ಮಾಡತ್ತೀವ. ಹ್ಞೂ ಬೇ, ಮಾಡ್ಬೇಕಲ್ಲ, ಮತ್ತೆ ವಯಸ್ಸಾಗ ಬಂತ ಅವನಿಗೂ. ಮತ್ತೆ ಹಂಗೆ ಬಿಟ್ಕೊಂಡು ಹೋದ್ರೆ ಮತ್ತೆ ವಯಸ್ಸಾದ್ಮೇಲೆ ಹೆಣ್ಣೆಲ್ಲ ಸಿಗ್ಬೇಕು. ಈಗ ವಯಸ್ಸಿದ್ದಾಗ ಮದುವೆ ಮಾಡಿದ್ರೆ ಹೆಣ್ಣು ಸಿಗ್ತಾವು. ಈಗ ಹೆಣ್ಣಿಗೆ ಭಾಳ ಡಿಮ್ಯಾಂಡ್ ಐತವಾ, ಹೆಣ್ಣು ಸಿಗೋದು ದೊಡ್ಡ ವಜ್ಜೆ ಆಗೈತಿ ಈಗ. ಅದು ನಿಜನ ಬಿಡು, ಹೆಣ್ಣು ಸಿಗೋದು ಭಾಳ ವಜ್ಜೆ ಆಗೈತಿ ಈಗ. ವಯಸ್ಸಿದ್ದಾಗ ಮಾಡಿಬಿಡು, ಮುಗಿಸ್ಬಿಡ್ಬೇಕು ಮದುವೆ ಅದೆಲ್ಲ. ಅಂದಾಗ ನಿನ್ನ ಮಗಗೆ ಎಷ್ಟೈತಿ ಈಗ ವಯಸ್ಸು? 31 ನಡೀತಾವ ಬೇ ಅವನಿಗೆ. ನಿನ್ನ ಮಗ ಆಗ್ಲೇ 31 ವಯಸ್ಸವನಾದ? ಹ್ಞೂ ಬೇ ಎಲ್ಲದ ನೀನು. ನನ್ನ ಮಗ ಆಗಲೇ 31 ವರ್ಷದವನಾದ ನೋಡುವ. ಇಷ್ಟಿಷ್ಟ ಇದ್ವು ಅವಾಗ, ಮಕ್ಕಳು ಬೆಳೆಯೋದು ಗೊತ್ತಾಗಂಗಿಲ್ಲ ಬಿಡು, ಜಲ್ದಿ ಬೆಳೆದ್ಬಿಡ್ತಾವ. ಹಂಗೆ ಚಲೋ ಆದ್ ಬಿಡು, ಕಂಕಣ ಬಗ್ಗೆ ಈಗ ಕೂಡಿ ಬಂದೈತಿ. ಹಂಗ ಬಿಟ್ಕೊಂಡು ಹೋಗಿದ್ರೆ ಮತ್ತೆ ಹೆಣ್ಸಿಗೋದು ಕಷ್ಟ ಆಗ್ತಿತ್ತು. ಅದಕ್ಕೆ ಜಲ್ದಿ ಮದುವೆ ಮಾಡಾತಿದ್ದು. ಮತ್ತೀಗ ಪುಣ್ಯಕ್ಕೆ ಹುಡುಗಿ ನೋಡಿದ ತಕ್ಷಣ ಒಪ್ಕೊಂಡಾನ, ಅದೊಂದು ಚಲೋ ಆಗೈತಿ. ಚಂದ ಐತಲ್ಲ ಹುಡುಗಿ ಚಂದ ಐತೆ. ಹಲ್ಲೊಂದು ಬಿಟ್ರೆ ಮತ್ತೆಲ್ಲ ಚಂದ ಐತಿ, ಲಕ್ಷಣ ಆಗೈತಿ ಹುಡುಗಿ. ನಂಗೂ ಜಯವ ತೋರಿಸಿದ್ಲು ಫೋಟೋ, ನೋಡಿದೆ ನಾನು. ಹ್ಞೂ ಬೇ, ಚಂದ ಐತಿ ಹುಡುಗಿ, ನಂಗೂ ಭಾಳ ಇಷ್ಟ ಆದ್ಲು. ಚಂದ ಐತಿ, ಲಕ್ಷ್ಮವಾಗದಾಳ, ಮಹಾಲಕ್ಷ್ಮಿ ಐತದ, ಅಷ್ಟು ಸಾಕು ನಂಗೆ. ಅಷ್ಟಿದೆ ಸಾಕು ತಗೋ, ಮತ್ತೇನು 1 ಲಕ್ಷವಾಗಿದ್ರೆ ಸಾಕು. ಮತ್ತೆ ನಿಮಗೆ ಚಲೋ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು, ಸಿಡ್ರು ಪುಡ್ರು ಮಾಡ್ಕೊಳ್ಳಾರ್ದೆ ನಿಮಗೆ ಅತ್ತಿ ಮಾವಾಗ ಗಂಡಗ ಚಲೋ ತಂಗೆ ನೋಡ್ಕೊಂಡು ಹೋದ್ರೆ ಸಾಕು. ಅಷ್ಟ ಬಯಸೋದು ನೋಡಿ ನಾವು. ಆಗಲಿ ಎಲ್ಲ ಒಳ್ಳೇದಾಗಲಿ. ಅಂದಾಗ ಮದ್ವೆ ನಿಮ್ಮ ಕಡೆ ಮಾಡ್ತೀರಾ, ನಾವು ಕಡೆ ಮಾಡ್ತಾರೆ? ಅದು ನಮ್ಮ ಕಡೆನೇ ಮಾಡ್ಕೊಂತೀವಿ, ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮ ಕಡೆನೇ ಮಾಡ್ಬೇಕ. ಹೌದಾ, ಸರಿ ತಗೋರಿ, ಮಾಡ್ರಿ ಒಳ್ಳೇದಾಗಲಿ ಎಲ್ಲಾನು. ಸರಿ ತಗೋ ಮಮ್ಮಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಟೈಮ್ ಆಯ್ತು. ನಾನು ಸ್ಕೂಲಿಗೆ ಹೋಗ್ತೀನಿ ಮಮ್ಮಿ, ಬಾಯ್. ಸರಿ ತಗೋರಿ, ಹೋಗಿ ಬರ್ರಿ, ಹುಷಾರೇ.